ನಮ್ಮ ಬಾಡಿ ಹೆಲ್ದಿಯಾಗಿರಬೇಕು ಅಂದರೆ ಡೆಫಿನೆಟ್ ಆಗಿ ನಾವು ಅದನ್ನು ಕೇರ್ ಮಾಡಲೇಬೇಕು. ಹಾಗೆ ನಮ್ಮ ಬಾಡಿ ಹೆಲ್ದಿಯಾಗಿ ಇದೆಯೋ ಇಲ್ವೋ ಅಂತ ಹೇಳಿ ನಮಗೆ ಕ್ಲಿಯರ್ ಇಂಡಿಕೇಶನ್ನ ಕೊಡೋದು ನಮ್ಮ ಸ್ಕಿನ್ ಮತ್ತು ಹೇರ್ ಆಗಿರುತ್ತೆ. ಒಬ್ಬ ಮನುಷ್ಯನ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಹೇಳಿ ಅವನ ಶೈನಿ, ಸ್ಟ್ರಾಂಗ್ ಮತ್ತು ಹೆಲ್ದಿ ಆಗಿರುವಂಥ ಹೇರು ಮತ್ತು ಕ್ಲಿಯರ್ ಸ್ಕಿನ್ನನ್ನು ನೋಡಿ ಈಸಿಯಾಗಿ ಹೇಳ್ಬಿಡ್ಬೋದು. ಸೊ ನ್ಯಾಚುರಲ್ ವೇನಲ್ಲಿ ನಮ್ಮೆಲ್ಲರೂ ಅಡುಗೆ ಮನೆಯಲ್ಲೂ ಈಸಿಯಾಗಿ ಸಿಗುವಂಥ ಒಂದೇ ಒಂದು ಈರುಳ್ಳಿಯಿಂದ ನಮ್ಮ ಹೇರ್ನ ಹೇಗೆ ಸ್ಟ್ರಾಂಗ್, ಶೈನಿ ಮತ್ತು ಬೌನ್ಸಿ ಮಾಡ್ಕೋಬೋದು ಅಂತ ಈ ವಿಡಿಯೋನಲ್ಲಿ ನೋಡೋಣ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ವಿಡಿಯೋ. ಹಾಗೆ ನಿಮಗೆ ನನ್ನ ಲೈಫ್ ಸ್ಟೈಲ್ ವ್ಲಾಗ್ ನೋಡೋ ಆಸಕ್ತಿ ಇದ್ದರೆ ಪ್ರೇಮಾ ಶಂಕರ್ ವ್ಲಾಗ್ಸ್ ಚಾನಲ್ನ ಒಂದ್ಸಾರಿ ಚೆಕ್ ಮಾಡಿ, ಇಷ್ಟ ಆದರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ಆನಿಯನ್ ಮ್ಯಾಜಿಕ್ನ ನೋಡೋಣ. ಈ ಈರುಳ್ಳಿ ರಸದಲ್ಲಿ ಸಲ್ಫರ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಇದು ನ್ಯಾಚುರಲ್ ಆಗಿ ನಮ್ಮ ಸ್ಕಾಲ್ಪಲ್ಲಿ ಕೊಲಾಜಿನ್ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡುತ್ತೆ. ಈ ಕೊಲಾಜಿನ್ ನಮ್ಮ ಸ್ಕಾಲ್ಪಲ್ಲಿ ಹೋಗಿ ಹೆಲ್ದಿ ಸ್ಕಿನ್ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡಿ ಹೇರ್ ಫಾಲ್ ಆಗೋದನ್ನು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಆನಿಯನ್ ಜ್ಯೂಸ್ನಲ್ಲಿರೋ ಅಂಥ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ನಮ್ಮ ಹೇರ್ ಫಾಲಿಕಲ್ಸ್ನ ಗಟ್ಟಿ ಮಾಡಿ ಹೇರ್ ಗ್ರೋತ್ ಜಾಸ್ತಿ ಆಗೋ ಥರ ಮಾಡುತ್ತೆ. ಹಾಗೇನೆ ಸ್ಕಾಲ್ಪಲ್ಲಿ ಏನಾದರೂ ಇನ್ಫೆಕ್ಷನು, ಇರಿಟೇಷನು, ಡ್ಯಾಂಡ್ರಫ್ ಸಮಸ್ಯೆ ಜಾಸ್ತಿ ಇದ್ದರೆ ಅದನ್ನು ಕೂಡ ಇದು ಕ್ರಮೇಣ ಕಡಿಮೆ ಮಾಡ್ತಾ ಬರುತ್ತೆ. ಈ ಪವರ್ಫುಲ್ ಆನಿಯನ್ ಜ್ಯೂಸ್ ನ ಎಫೆಕ್ಟಿವ್ ವೇನಲ್ಲಿ ಹೇಗೆ ಯೂಸ್ ಮಾಡೋದು ಅಂದ್ರೆ ತುಂಬಾನೇ ಸಿಂಪಲ್. ಈ ರೀತಿ ರೆಡ್ ಅಥವಾ ಪರ್ಪಲ್ ಕಲರ್ ಅಲ್ಲಿ ಇರುವಂತ ಈರುಳ್ಳಿನ ತಗೊಂಡು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪನೂ ನೀರು ಹಾಕ್ದೇನೆ ಇದನ್ನ ರುಬ್ಕೋಬೇಕು. ಅದಾದ್ಮೇಲೆ ಒಂದು ಕಾಟನ್ ಬಟ್ಟೆನಲ್ಲಿ ಈ ಪೇಸ್ಟ್ ನ ಹಾಕಿ ಚೆನ್ನಾಗಿ ಇಂಟ್ಕೊಂಡ್ರೆ ವೆರಿ ಪವರ್ಫುಲ್ ಆಗಿರುವಂತ ಆನಿಯನ್ ಜ್ಯೂಸ್ ರೆಡಿ ಆಯ್ತು. ಇದನ್ನ ನೀವು ಒಂದ್ ಸ್ವಲ್ಪ ಹತ್ತಿ ಅಂದ್ರೆ ಕಾಟನ್ ಅನ್ನ ಇದರಲ್ಲಿ ಅದ್ದಿ ನೀಟಾಗಿ ನಿಮ್ ಸ್ಕಾಲ್ಪ್ಗೆ ಅಪ್ಲೈ ಮಾಡ್ಕೋಬಹುದು ಅಥವಾ ಕೈಯಿಂದ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಅಪ್ಲೈ ಮಾಡುವಾಗ ಸ್ವಲ್ಪ ಮೆಸ್ಸಿ ಅಂತ ಅನ್ಸುತ್ತೆ. ಆದ್ರೂ ಕೂಡ ಒಂದು ಒಳ್ಳೇದಾಗಬೇಕು ಅಂದ್ರೆ ಅದಕ್ಕೆ ಸ್ವಲ್ಪನಾದ್ರೂ ನಾವು ಶ್ರಮ ಪಡಲೇಬೇಕು ಅಲ್ವಾ. ಅಥವಾ ಈ ರೀತಿ ಬಾಟಲ್ ನಲ್ಲಿ ಹಾಕೊಂಡು ಅಪ್ಲಿಕೇಶನ್ ಕೂಡ ಮಾಡ್ಬೋದು. ನಾನು ಯಾವಾಗಲೂ ಇದೇ ತರ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ಅಷ್ಟು ಮೆಸ್ಸಿ ಆಗಲ್ಲ, ಈಸಿಯಾಗಿ ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು. ಇನ್ನು ಅಪ್ಲೈ ಮಾಡಿದ್ಮೇಲೆ 1 ಗಂಟೆ ಹೊತ್ತು ಹಾಗೆ ಬಿಟ್ಟು ನೆಕ್ಸ್ಟ್ ಮೈಲ್ಡ್ ಆಗಿರೋಂಥ ಶಾಂಪೂನ ಹಾಕಿ ಹೇರ್ ವಾಶ್ ಮಾಡಿದ್ರೆ ಆಯ್ತು. ಅಥವಾ ಇದೇ ಈರುಳ್ಳಿ ರಸಕ್ಕೆ ನೀವು ಒಂದು 3 ಚಮಚದಷ್ಟು ಕೊಬ್ಬರಿ ಎಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ನಾವು ಆಲ್ರೆಡಿ ಆಯಿಲ್ ಅಪ್ಲೈ ಮಾಡಿದ್ದೀವಿ, ಅದಾದಮೇಲೆ ಆನಿಯನ್ ಜ್ಯೂಸ್ನ ಅಪ್ಲೈ ಮಾಡ್ಬೋದಾ ಅಂದರೆ ಡೆಫಿನೆಟ್ ಆಗಿ ಮಾಡ್ಬೋದು. ಇನ್ನು ಇದು ಸ್ವಲ್ಪ ಘಾಟ್ ಇರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋದಾದರೆ ಇದಕ್ಕೆ ಒಂದು 2-3 ಹನಿಯಷ್ಟು ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ನ ಕೂಡ ಹಾಕಿ ಆವಾಗ ಸ್ಮೆಲ್ ಬರೋದು ಹಾಗೆ ಘಾಟ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುವಂತ ರಿಸಲ್ಟ್ ಸಿಗುತ್ತೆ. ಬಟ್ ರಿಮೆಂಬರ್, ಪ್ರತಿ ಸಾರಿ ನೀವು ಆನಿಯನ್ ಜ್ಯೂಸ್ ನ ಯೂಸ್ ಮಾಡುವಾಗ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡಿ. ಇನ್ನು ಇದನ್ನ ವಾರದಲ್ಲಿ 2-3 ಸಾರಿ ಅಪ್ಲೈ ಮಾಡೋದ್ರಿಂದ ಬೆಸ್ಟ್ ಅಲ್ಲಿ ಬೆಸ್ಟ್ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಇನ್ನು ಈ ರೀತಿ ವೈಟ್ ಆನಿಯನ್ ಗಿಂತ ಕಲರ್ ಆನಿಯನ್ ಅಲ್ಲಿ ಸಲ್ಫರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಆನಿಯನ್ ನ ಯೂಸ್ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಬೇಗನೆ ರಿಸಲ್ಟ್ ಸಿಗುತ್ತೆ. ಅಂದ್ರೆ ಆಲ್ಮೋಸ್ಟ್ ನಾನು ಹೇಳ್ದೆ ಅಲ್ವಾ, ಹೇರ್ ಫಾಲ್ ಕಂಟ್ರೋಲ್ ಮಾಡಿರೋದಾಗಿರ್ಬೋದು, ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋದಕ್ಕೆ, ಹಾಗೇನೆ ಹೇರ್ ಗ್ರೋತ್ ಜಾಸ್ತಿ ಆಗೋದಕ್ಕೆ ಈ ರೆಡ್ ಆನಿಯನ್ ತುಂಬಾನೇ ಯೂಸ್ ಆಗುತ್ತೆ. ಇನ್ನು ಫಸ್ಟ್ ಟೈಮ್ ನೀವು ಈ ಆನಿಯನ್ ಜ್ಯೂಸ್ ನ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಬೆಟರ್ ಒಂದ್ಸಾರಿ ಪ್ಯಾಚ್ ಟೆಸ್ಟ್ ನ ಮಾಡ್ಕೊಳ್ಳಿ. ಸ್ವಲ್ಪ ಆನಿಯನ್ ಜ್ಯೂಸ್ ನ ತಗೊಂಡು ಇಲ್ಲಾದ್ರೂ ಆಗಿರ್ಬೋದು ಅಥವಾ ಇಲ್ಲಾದ್ರೂ ಅಪ್ಲೈ ಮಾಡಿ 1 ಗಂಟೆ ಹೊತ್ತು ಹಾಗೆ ಬಿಡಿ. ಅದರಿಂದ ನಿಮ್ಗೆ ಯಾವುದೇ ರೀತಿ ಇಚ್ಚಿನೆಸ್ಸು, ಇರಿಟೇಷನ್ ಆಗ್ತಾ ಇಲ್ಲ ಅಂದ್ರೆ ಯು ಆರ್ ಗುಡ್ ಟು ಗೋ. ಬಟ್ ಯಾರಿಗೆ ಅಲರ್ಜಿ, ಸೋರಿಯಾಸಿಸ್ ಅಥವಾ ಎಕ್ಸಿಮಾ ಪ್ರಾಬ್ಲಮ್ ಇರುತ್ತೋ ಅವರು ಈ ಆನಿಯನ್ ಜ್ಯೂಸನ್ನು ಯೂಸ್ ಮಾಡಬಾರ್ದು. ಈ ಆನಿಯನ್ ಜ್ಯೂಸ್ನ ಯೂಸ್ ಮಾಡೋದ್ರ ಜೊತೆಗೆ ನಮಗೆ ಹೆಲ್ದಿ ಆಗಿರೋಂಥ ಹೇರ್ ಬೇಕು ಅಂದರೆ ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಖಂಡಿತ ಫಾಲೋ ಮಾಡಲೇಬೇಕು. ಅದರಲ್ಲಿ ಮೊದಲನೇದು ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡೋದು. ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಬರೀ ಅನ್ನ ತಿನ್ನೋದ್ರ ಬದಲು ಅನ್ನದ ಜೊತೆ ರೊಟ್ಟಿ, ಪಲ್ಯ, ತರಕಾರಿ, ಮೊಸರು, ಮಜ್ಜಿಗೆ ಇದೆಲ್ಲದನ್ನು ಇನ್ಕ್ಲೂಡ್ ಮಾಡ್ಕೋಬೇಕು. ಹಾಗೆ ಸೀಸನಲ್ ಫ್ರೂಟ್ಸ್ಗಳನ್ನು ಕೂಡ ತಿನ್ನಬೇಕು. ಇದು ಜೊತೆಗೆ ರೆಗ್ಯುಲರ್ ಆಗಿ ಸ್ಕಾಲ್ಪ್ ಮಸಾಜ್ ಮಾಡೋದ್ರಿಂದ ಕೂಡ ಹೇರ್ ಗ್ರೋತ್ ಚೆನ್ನಾಗಾಗತ್ತೆ. ಇನ್ನು ಕೆಮಿಕಲ್ ಇರೋಂಥ ಪ್ರಾಡಕ್ಟು ಹಾಗೆ ಹೀಟ್ ಇರೋಂಥ ಪ್ರಾಡಕ್ಟನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಜೊತೆಗೆ ಚೆನ್ನಾಗಿ ಕಣ್ತುಂಬ ನಿದ್ದೆ ಕೂಡ ಮಾಡಬೇಕು. ಸ್ವಲ್ಪ ಎಕ್ಸಸೈಸ್ ಮಾಡುವಂಥ ಅಭ್ಯಾಸ ಮಾಡಿಕೊಂಡ್ರು ಕೂಡ ಒಳ್ಳೆಯದು. ಇದೆಲ್ಲ ನಮ್ಮ ಹೇರ್ನಷ್ಟೇ ಅಲ್ಲ, ಓವರ್ ಆಲ್ ನಮ್ಮ ಹೆಲ್ತ್ನೇ ಇಂಪ್ರೂವ್ ಮಾಡುತ್ತೆ.
ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಖಂಡಿತ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಲ್ವಾ, ಇಷ್ಟ ಆದರೆ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರಿಗೆಲ್ಲ ಹೇರ್ ಫಾಲು, ಡ್ಯಾಂಡ್ರಫ್ ಸಮಸ್ಯೆ ಇರುತ್ತೋ ಖಂಡಿತ ಅವರಿಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಫಸ್ಟ್ ಟೈಮ್ ನೀವು ನನ್ನ ಚಾನಲಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ತಪ್ಪದೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ತಪ್ಪದೆ ನೀವು ನನ್ನ ವಿಡಿಯೋನ ನೋಡ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.